ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಮಾನಸಿಕವಾದಂತಹ ಕಿರಿಕಿರಿ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತೆ. ಯಾವ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಮನಸ್ಸಿಗೆ ಏನೋ ಸಮಾಧಾನ ಇಲ್ಲ. ಯಾವಾಗ ಮನಸ್ಸಿಗೆ ಸಮಾಧಾನ ಇಲ್ಲ, ನೀವು ಮಾಡ್ತಕ್ಕಂತಹ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಕಷ್ಟ ಆಗತ್ತೆ ಅನ್ನುವಂಥದ್ದು. ಜೊತೆಗೆ ಈ ರೀತಿಯ ಒಂದು ಸಂದರ್ಭದಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು, ಯಾವುದರಲ್ಲೂ ಕೂಡ ಸರಿಯಾದಂತಹ ಮನಸ್ಸಿಲ್ಲದೆ ಆ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಈ ರೀತಿಯ ಅನುಭವವಾಗುತ್ತೆ. ತಂದೆಯವರಿಗೆ ಏನೋ ಆಘಾತವೋ ಅಪಘಾತವೋ ಆಗತಕ್ಕಂತಹ ಸೂಚನೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಗಮನಿಸಬೇಕಾದಂಥದ್ದು. ಅದರಲ್ಲೂ ವಾಹನದಿಂದ ತೊಂದರೆಯಾಗುತ್ತೆ ಅಥವಾ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನು ತುಂಬ ಜಾಗರೂಕತೆಯಿಂದ ನೋಡಬೇಕಾದಂಥದ್ದಿದೆ. ಹಣದ ವಿಚಾರದಲ್ಲೂ ಸ್ವಲ್ಪ ಅಡಚಣೆಗಳಾಗತ್ತೆ, ತೊಂದರೆಗಳಾಗತ್ತೆ. ಯಾವುದೋ ಸಂದರ್ಭಕ್ಕೆ ಹಣ ಒದಗಿ ಬರಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ತುಂಬ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ. ಔಷಧಿಗೋಸ್ಕರನೋ ಆಸ್ಪತ್ರೆಗೋಸ್ಕರನೋ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾದಂಥದ್ದು. ಅದು ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡುವುದರ ಜೊತೆಗೆ ಎಲ್ಲ ರೀತಿಯಿಂದಲೂ ಕೂಡ ಬೇಸರವೂ ಕೂಡ ಆಗತಕ್ಕಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಮಾನಸಿಕವಾಗಿ ಸಮಾಧಾನ ಇದೆ. ಆದರೂ ಕೂಡ ಜಾಣ್ಮೆಯಿಂದ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಬುದ್ಧಿವಂತಿಕೆ ಇಲ್ಲದೆ ಅಂಧಕಾರದಿಂದ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ನನಗೆ ಅನುಭವ ಇದೆ ಅಥವಾ ನನಗೆ ಗೊತ್ತಿದೆ ಅಂತ ಹೇಳಿ ಅಂದುಕೊಂಡ್ರೆ ಆ ಕೆಲಸದಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಯಾವುದೇ ಕಠಿಣವಾದಂತಹ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅಂತಹ ನಿರ್ಧಾರಗಳು ನಿಮಗೆ ತೊಂದರೆಗೆ ಕಾರಣ ಆಗಬಹುದು ಅನ್ನುವಂಥದ್ದು. ಪ್ರಯಾಣ ಅಥವಾ ಪ್ರವಾಸ ಇದಕ್ಕೆ ಆದ್ಯತೆಯನ್ನು ನೀಡಬಹುದು. ಅದರಿಂದ ನಿಮಗೆ ಅನುಕೂಲವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ಮನಸ್ಸಿಗೆ ಯಾವುದು ಸಮಾಧಾನ ಆಗುತ್ತೋ, ನಿಮಗೆ ಯಾವುದು ತೃಪ್ತಿ ಕೊಡುತ್ತೋ ಅಂತಹ ಕೆಲಸಗಳನ್ನು ಮಾಡಿ. ಇದರ ಅರ್ಥ ನೀವು ಮನಸ್ಸನ್ನು ಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಮನಸ್ಸಿಲ್ಲದ ಮನಸ್ಸಿನಿಂದ ಯಾವುದೇ ಕೆಲಸಗಳನ್ನು ಮಾಡುವಂಥದ್ದು ಬೇಡ ಅಂತ ಅರ್ಥ. ವಾಹನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಂತೋಷ ಆಗ್ತಕ್ಕಂಥದ್ದು. ಹೊಸ ವಾಹನ ಖರೀದಿಯೋ ಅಥವಾ ಹೊಸ ವಾಹನದ ವಿಚಾರವನ್ನು ಮಾಡುವಾಗ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಏನೋ ಒಂದಷ್ಟು ಸಮಾಧಾನ ತೃಪ್ತಿಯಾಗುತ್ತೆ. ಪರವಾಗಿಲ್ಲಪ್ಪ, ನಾನು ಮಕ್ಕಳ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾದಂತಹ ಪ್ರಮೇಯ ಇಲ್ಲ, ಅಂತಹ ಯಾವ ಘಟನೆಗಳೂ ಕೂಡ ನಡೆದಿಲ್ಲ, ನಡೀತಾ ಇಲ್ಲ ಅನ್ನುವಂಥದ್ದು ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ಯಾವುದೇ ರೀತಿಯ ಅಹಿತವಾದಂತಹ ಮಾತುಗಳನ್ನು ಆಡಬೇಡಿ. ಅದು ಮನೆ ಇರಬಹುದು, ವ್ಯಾವಹಾರಿಕ ಕ್ಷೇತ್ರ ಇರಬಹುದು, ಅಥವಾ ಉದ್ಯೋಗ ಸ್ಥಳವೇ ಇರಬಹುದು, ಅಥವಾ ಸ್ನೇಹಿತರ ಮಧ್ಯೆ ಇರಬಹುದು. ಬೇರೆಯವರಿಗೂ ಕೂಡ ಒಂದು ಮನಸ್ಥಿತಿ ಇರುತ್ತೆ, ಅವರಿಗೆ ನೋವಾಗತ್ತೆ ಅನ್ನುವಂತಹ ವಿಚಾರ ನಿಮಗೆ ಗೊತ್ತಿರಲಿ ಎನ್ನುವಂಥದ್ದು. ನಿಮ್ಮ ವ್ಯವಹಾರದ ಬಗ್ಗೆ ಪರಿಪೂರ್ಣವಾದಂತಹ ಗಮನ ಇರಬೇಕು. ಯಾರು ಯಾವ ಕ್ಷಣದಲ್ಲಿ ಏನೆಲ್ಲ ವ್ಯತ್ಯಾಸಗಳನ್ನು ಅಥವಾ ತೊಂದರೆಗಳನ್ನು ಅಡ್ಡಿ ಆತಂಕಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಊಹೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಇಲ್ಲಿ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಸ್ನೇಹಿತರ ಸಲಹೆ ಉಪಯೋಗಕ್ಕೆ ಬರೋದಿಲ್ಲ. ಸ್ನೇಹಿತರು ನಿಮಗೇನೋ ಸಲಹೆಗಳನ್ನು ಕೊಡ್ತಾರೆ, ಸೂಚನೆಗಳನ್ನು ಕೊಡ್ತಾರೆ, ಆದರೆ ಅದು ಯಾವುದೂ ಕೂಡ ನಿಮಗೆ ಉಪಯೋಗಕ್ಕೆ ಬರದೇ ಇರುವಾಗ ಆಗ್ತಕ್ಕಂಥದ್ದು. ತಂದೆಯವರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ತೀರಿ, ಅದಕ್ಕೆ ಸಾಧ್ಯತೆಗಳಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವ್ಯಾವಹಾರಿಕವಾಗಿ ದೊಡ್ಡವರು ಏನೋ ಒಂದು ಮಾತನ್ನು ಹೇಳ್ತಾರೆ, ಅದನ್ನು ಪಥ್ಯ ಅಂತ ಹೇಳಿ ನೀವು ಭಾವಿಸಿದರೆ ಅಥವಾ ಅದು ನನಗೆ ಹಿಡಿಸ್ಲಿಲ್ಲ ಅಂತ ಹೇಳಿ ನೀವು ಅಂದುಕೊಂಡ್ರೆ
ಯಾವ ರೀತಿ ಅದು ಜಗಳಕ್ಕೆ ಕಾರಣ ಆಗಬಹುದು. ತಂದೆಯವರು ಕೂಡ ಮತ್ತೆ ಮತ್ತೆ ಅದೇ ಮಾತನ್ನು ಹೇಳಬಹುದು. ಅದು ಮಾತಿನ ಘರ್ಷಣೆಗೆ, ಮನಸ್ತಾಪಕ್ಕೆ, ಜಗಳಕ್ಕೆ ಅವಕಾಶ ಆಗ್ತಕ್ಕಂಥದ್ದಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಸರಿಯಾದಂತಹ ದಾಖಲಾತಿಗಳಿರಲಿ. ನೀವು ಯಾವುದಕ್ಕೆ ಖರ್ಚು ಮಾಡಿರಿ ಅಥವಾ ಯಾವುದೇ ಆದಾಯ ಬಂದಿರಲಿ, ಅದಕ್ಕೆ ಸರಿಯಾದಂತಹ ಒಂದು ದಾಖಲಾತಿ ಅಥವಾ ಲೆಕ್ಕ ಇದ್ದುಬಿಟ್ರೆ ನಿಮಗೆ ಯಾವ ತೊಂದರೆಯೂ ಕೂಡ ಆಗದೇ ಇರತಕ್ಕಂಥದ್ದು. ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ದಾಖಲಾತಿಗಳ ಅಭಾವವಾಗುತ್ತೋ ಅಥವಾ ಹಣಕಾಸಿನ ಸರಿಯಾದಂತಹ ಲೆಕ್ಕಾಚಾರ ಇರುವುದಿಲ್ವೋ ಆಗ ಗೊಂದಲ ಉಂಟಾಗ್ತಕ್ಕಂಥದ್ದು ಸಹಜ. ಅದಕ್ಕೆ ಅವಕಾಶ ಬೇಡ ಅಂತ ಹೇಳುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನೀವು ಅಂದುಕೊಂಡಂತಹ ಕೆಲಸವನ್ನು ಸಾಧಿಸಿಬಿಡಬೇಕು. ಇವತ್ತು ಆ ಕೆಲಸ ಏನೇ ಆಗಲಿ ಪೂರ್ಣ ಆಗಬೇಕು ಅಂತಕ್ಕಂತಹ ಭಾವನೆಯಲ್ಲಿರ್ತೀರಿ. ಆ ಪ್ರಯತ್ನ ಸಂಪೂರ್ಣ ಫಲವನ್ನು ಕೊಡದೆ ನಿಮಗೆ ಅಪಯಶಸ್ಸಾಗತ್ತೆ. ಯಾವುದೋ ಕಾರಣಗಳು, ಇನ್ನೇನೋ ಅಡ್ಡಿ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ನಂಬಿದವರಿಂದಲೇ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾರನ್ನ ನಿಮ್ಮ ಆತ್ಮೀಯರು ಇವರನ್ನು ಬಿಟ್ಟರೆ ನನಗೆ ಬೇರೆ ಇಲ್ಲ ಅಂತ ಹೇಳಿ ಅಷ್ಟರ ಮಟ್ಟಿಗೆ ನೀವು ನಂಬಿರ್ತೀರೋ ಅಂಥವರೇ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಿದೆ. ಮನೆಯಲ್ಲಿ ಶಾಂತಿಯ ವಾತಾವರಣ ಇಲ್ಲ, ಅಶಾಂತಿಗೆ ಕಾರಣವಾಗುತ್ತೆ, ಅಶಾಂತಿಗೆ ಕಾರಣವಾಗಿದೆ. ಅಂತಹ ವಾತಾವರಣದಲ್ಲಿ ನೀವಿದ್ದೀರಿ. ಇದೆಲ್ಲವನ್ನು ಈ ದಿವಸ ಗಮನಿಸಬೇಕಾದಂಥದ್ದು. ನಿಮ್ಮ ಚಿಂತನೆಯೇ ಬೇರೆ, ಕೆಲಸ ನಡೆಯುವಂಥದ್ದೇ ಬೇರೆ. ಹಾಗಾಗಿ ಪರಸ್ಪರವಾಗಿ ಅಲ್ಲಿ ಹೊಂದಾಣಿಕೆ ಸಂಬಂಧ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ನೀವು ಯಾವ ವಿಷಯವನ್ನು ಇಟ್ಟು ಮನೆಯಲ್ಲಿ ಚರ್ಚೆ ಮಾಡ್ತೀರಿ ಅಥವಾ ಯಾವ ವಿಷಯಕ್ಕೆ ನೀವು ಸಂತೋಷ ಪಡ್ತೀರಿ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಮಕ್ಕಳ ಬಗ್ಗೆಯೂ ಕೂಡ ಚಿಂತೆ ನಿಮಗೆ ಆರಂಭವಾಗುತ್ತೆ. ಮಕ್ಕಳ ಭವಿಷ್ಯ ಹೇಗೆ, ಅವರ ಜೀವನ ಹೇಗೆ, ಅಥವಾ ವಯೋಮಾನಕ್ಕನುಗುಣವಾಗಿ ಅವರ ವಿದ್ಯಾಭ್ಯಾಸ ಹೇಗೆ, ಅವರ ವಿವಾಹ ಹೇಗೆ, ಎಲ್ಲ ವಿಷಯಗಳು ಕೂಡ ಮುನ್ನೆಲೆಗೆ ಬಂದು ಅದರ ಬಗ್ಗೆ ನಿಮಗೆ ಹೆಚ್ಚಿನ ಯೋಚನೆಗಳು ಪ್ರಾರಂಭವಾಗ್ತಕ್ಕಂಥದ್ದು. ಕುಟುಂಬದಲ್ಲೂ ಕೂಡ ಸಾಮರಸ್ಯ ಇಲ್ಲದೆ ಕೌಟುಂಬಿಕವಾದಂತಹ ಸಮಸ್ಯೆ, ಸಾಂಸಾರಿಕವಾದಂತಹ ಜಂಜಾಟದ ವಿಚಾರ ಸಮಸ್ಯೆಯಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿಯನ್ನು, ಹರಿಹರ ಪುತ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.